ನಾನೇನ್ ಮಾಡಿದ್ರು ನನ್ ಲಕ್ ಸರಿ ಇಲ್ಲ, ನನ್ ಟೈಮ್ ಸರಿ ಇಲ್ಲ, ನಾನು ಅನ್ಲಕ್ಕಿ ಅಂತ ಹೇಳೋರೆಲ್ಲ ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. ಒಂದೂರಲ್ಲಿ ಒಬ್ಬ ರೈತ ಇರ್ತಾನೆ. ಅವನು ಮಳೆ ಇಲ್ಲದೆ ಬೆಳೆ ಇಲ್ಲದೆ ತನ್ನ ಹೊಲದಲ್ಲಿ ಏನೂ ಕೆಲಸ ಮಾಡಕ್ಕಾಗದೆ ತುಂಬಾ ಬೇಸತ್ತು ಹೋಗಿರ್ತಾನೆ. ಅದೇ ಸಮಯದಲ್ಲಿ ಅವನಿಗೆ ಇನ್ನೊಬ್ಬ ವ್ಯಕ್ತಿ ಬಂದು, ಹೇಗಿದ್ರು ನಿನ್ನ ಹತ್ರ ಎತ್ತಿನ ಗಾಡಿಗಳು ಇದೆ ಅಲ್ವಾ, ಸೊ ಆ ಎತ್ತಿನ ಗಾಡಿ ತಗೊಂಡು ನೀನ್ ಪ್ರತಿನಿತ್ಯ ಊರಿನ ಜನಕ್ಕೆ ಏನೇನ್ ಬೇಕು ಆ ಸಾಮಾನನ್ನ ಮಾರ್ಕೆಟ್ ಇಂದ ತಂದ್ಕೊಟ್ರೆ ಅದೇ ನಿನಗೊಂದು ದುಡಿಮೆ ಆಗುತ್ತಲ್ವಾ ಅಂತ ಹೇಳಿದಾಗ ಆ ರೈತ ಅದಕ್ಕೆ ಒಪ್ಕೊಳ್ತಾನೆ. ಮತ್ತು ಅವನ ಎತ್ತಿನ ಗಾಡಿನ ಅವ್ನು ತಯಾರಿಸ್ಕೊಂಡು ಪ್ರತಿನಿತ್ಯ ಊರಿನ ಅಂಗಡಿಗಳಿಗೆಲ್ಲ ಹೋಗಿ ನಿಮ್ಗೆ ಏನೇನ್ ಸಾಮಾನ್ ಬೇಕು ಅನ್ನೋದನ್ನೆಲ್ಲ ಲಿಸ್ಟ್ ಮಾಡ್ಕೊಂಡು ಮಾರ್ಕೆಟ್ಗೆ ಹೋಗಿ ಅದನ್ನ ತಗೊಂಡ್ಬಂದು ಅವರಿಗೆ ಕೊಡ್ತಾ ಇರ್ತಾನೆ. ಸೊ ಹೀಗೆ ಒಂದು ದಿನ ಅವನು ಮಾರ್ಕೆಟ್ ಇಂದ ಎಲ್ಲ ಐಟಮ್ ನ ತಗೊಂಡ್ ಬರ್ತಾ ಅವತ್ತಿನ ಸಂಜೆ ಜೋರಾಗಿ ಮಳೆ ಬರೋಕ್ ಶುರು ಆಗುತ್ತೆ. ಸೊ ಈ ಎತ್ತಿನ ಗಾಡಿ ಕೆಸರಲ್ಲಿ ಸಿಕ್ಕಾಕೊಂಡ್ಬಿಡುತ್ತೆ. ಸೊ ಆಗ ಈ ರೈತ ತಲೆ ಕೆಡಿಸ್ಕೊಂಡು ಕೂತ್ಕೊಳ್ತಾನೆ. ಈ ಸಮಯದಲ್ಲಿ ಯಾರು ಬರೋದಿಲ್ಲ, ಈ ಜಾಗದಲ್ಲಿ ಯಾರು ಬರೋದಿಲ್ಲ, ಕಾಡ್ ಬೇರೆ ಕತ್ಲು ಬೇರೆ ಆಗಿದೆ, ಮಳೆ ಬೇರೆ ಬರ್ತಾ ಇದೆ. ಈ ಸಮಯದಲ್ಲಿ ನನ್ನ ಸಹಾಯಕ್ಕೆ ಯಾರು ಬರ್ತಾರೆ? ಸೊ ಆಗ ಆ ರೈತ ಆ ಎತ್ತುಗಳಿಗೆ ಬೈತಾನೆ, ಹೊಡಿತಾನೆ, ಬೇಜಾರಾಗ್ತಾನೆ, ಕೆಳಗೆ ಕುತ್ಕೊಂಡು ಯೋಚನೆ ಮಾಡ್ತಾನೆ. ಈ ಸಮಯದಲ್ಲಿ ಈ ಕಾಡಲ್ಲಿ ಈ ಕತ್ತಲಲ್ಲಿ ಇಂಥ ಒಂದು ಮಳೆ ಮಧ್ಯೆ ಯಾರು ನನ್ನ ಸಹಾಯಕ್ಕೆ ಬರೋದಿಲ್ಲ, ನಾನು ಹೇಗೆ ಈ ಗಾಡಿನ ತಗೊಂಡು ಹೋಗ್ಬೇಕು, ಇಲ್ಲಿ ನೋಡಿದ್ರೆ ಚಕ್ರ ಸಿಕ್ಕಾಕೊಂಡ್ಬಿಟ್ಟಿದೆ ಅಂತ ಹೇಳಿ ಅವನು ಯೋಚನೆ ಮಾಡ್ತಾ ಕುತ್ಕೊಂಡಿರ್ಬೇಕಾದ್ರೆ ಅದೇ ಜಾಗಕ್ಕೆ ಒಬ್ರು ಋಷಿಮುನಿ ಬರ್ತಾರೆ. ಸೊ ಆ ಋಷಿಮುನಿ ಬಂದು ಆ ರೈತನಿಗೆ ಕೇಳ್ತಾರೆ, ಏನಾಯ್ತಪ್ಪ ಅಂದಾಗ ಆಗ ಆ ರೈತ ಹೇಳ್ತಾನೆ, ನೋಡಿ ಸ್ವಾಮಿ, ನಾನು ಮಾರ್ಕೆಟ್ ಇಂದ ಬರ್ಬೇಕಾದ್ರೆ ತುಂಬಾ ಜೋರಾಗಿ ಮಳೆ ಬಂದ್ಬಿಟ್ಟು ನನ್ನ ಗಾಡಿ ಈ ಕೆಸರಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದೆ. ಎಷ್ಟು ಹೊಡೆದ್ರು ಎಷ್ಟು ಬೈದ್ರು ಈ ಎತ್ತುಗಳು ಆ ಗಾಡಿನ ಎಳಿತಾನೆ ಇಲ್ಲ ಅಂತ ಹೇಳಿ ಹೇಳ್ತಾನೆ. ಸೊ ಆಗ ಆ ಋಷಿಮುನಿ ಕೇಳ್ತಾರೆ, ಹೌದು, ಈ ಎತ್ತುಗಳೇನೋ ಆ ಗಾಡಿನ ಎಳಿತಿಲ್ಲ, ನೀನು ಎಳೆದ್ಯಾ ಆ ಗಾಡಿನ? ಆ ಎತ್ತುಗಳ ಜೊತೆ ಸೇರಿ ನೀನು ಸಮೇತ ಏನಾದ್ರು ಟ್ರೈ ಮಾಡಿದ್ಯಾ ಅಂತೇಳಿ ಕೇಳ್ತಾರೆ. ಆಗ ಆ ರೈತ, ಇಲ್ಲ ಸ್ವಾಮಿ ಅಂತಾನೆ. ಸೊ ನೀನು ಕೂಡ ಏನಾದ್ರು ಟ್ರೈ ಮಾಡು, ನೀನು ಸಮೇತ ಆ ಎತ್ತುಗಳ ಜೊತೆ ಸೇರ್ಕೋ, ಅಂದ್ರೆ ಹಿಂದ್ಗಡೆಯಿಂದ ಏನಾದ್ರು ಪುಷ್ ಮಾಡೋದನ್ನ ಅಂತೇಳಿ ಅಂದಾಗ ಆಗ ಆ ರೈತ ನಿಜವಾಗ್ಲೂ ಹಿಂದ್ಗಡೆ ಹೋಗಿ ಆ ಒಂದು ಚಕ್ರಕ್ಕೆ ಏನೋ ಒಂದು ಕಲ್ಲನ್ನ ಇಟ್ಟು ಒಂದು ಕೋಲನ್ನ ಇಟ್ಟು ಏನೇನೋ ಮಾಡಿ ಆ ಎತ್ತುಗಳ ಜೊತೆ ಅವನು ಸಮೇತ ಎಳಿತಾನೆ. ಸೊ ಆಗ ಆ ಗಾಡಿ ಸಲೀಸಾಗಿ ಹೊರಗೆ ಬರುತ್ತೆ. ಸೊ ಈ ಕಥೆ ಅರ್ಥ ಏನಂತ ಹೇಳಿದ್ರೆ, ಲೈಫ್ ಅಲ್ಲಿ ನಾವು ಏನಾದ್ರೂ ಮಾಡಬೇಕು ಅಂತ ಹೇಳಿದ್ರೆ ಪ್ರತಿ ಸಾರಿ ನಾವು ಇನ್ನೊಂದನ್ನ ಬ್ಲೇಮ್ ಮಾಡ್ಕೊಂಡು, ಲಕ್ನ ಬ್ಲೇಮ್ ಮಾಡ್ಕೊಂಡು, ಟೈಮ್ ನ ಬ್ಲೇಮ್ ಮಾಡ್ಕೊಂಡು ಕುತ್ಕೊಂಡ್ರೆ ಆಗೋದಿಲ್ಲ. ನಾವು ಸಮೇತ ಕೈ ಹಾಕ್ಬೇಕು, ನಾವು ಸಮೇತ ಎಫರ್ಟ್ಸ್ ಹಾಕ್ಬೇಕು, ನಾವು ಸಮೇತ ಕೈ ಜೋಡಿಸ್ಬೇಕು, ನಮ್ಮ ಎಫರ್ಟ್ಸ್ ಇರಬೇಕು. ಫಸ್ಟ್ ನಾವು ಕೆಲಸದಲ್ಲಿ ಮುಂದೆ ಇರಬೇಕು, ನಾವು ನಮ್ಮ ಕೆಲಸನ ಮಾಡ್ತಾ ಇರಬೇಕು. ಆಗ ಆಟೋಮೆಟಿಕ್ ಆಗಿ ಎಲ್ಲವೂ ಸರಿ ಹೋಗುತ್ತೆ, ಎಲ್ಲವೂ ದಾರಿಗೆ ಬರುತ್ತೆ. ಆಟೋಮೆಟಿಕ್ ಆಗಿ ನೀವೇನ್ ಅನ್ಕೊಂಡಿದ್ರೆ ಅದನ್ನ ನೀವು ಅಚೀವ್ ಮಾಡ್ತೀರಾ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ, ಈ ವಿಡಿಯೋ ನಿಮ್ಗೆ ಅರ್ಥಪೂರ್ಣ ಅಂತ ಅನ್ಸಿದ್ರೆ ನಿಮ್ಮ ಫ್ರೆಂಡ್ಸ್ ಗಳಿಗೆ ಶೇರ್ ಮಾಡಿ. ಮತ್ತು ಇಂತಹ ಇನ್ನಷ್ಟು ಕಂಟೆಂಟ್ ಗಳಿಗೋಸ್ಕರ, ಇಂತಹ ಇನ್ನಷ್ಟು ವಿಡಿಯೋಗಳಿಗೋಸ್ಕರ ನನ್ನ ಫಾಲೋ ಮಾಡೋದನ್ನ ಮಾತ್ರ ಮರಿಬೇಡಿ ಅಂತ ಹೇಳ್ತಾ ಥ್ಯಾಂಕ್ ಯು.